ಅಟ್ ದ ಪ್ರೆಸ್ ಆಫ್ ಅ ಬಟನ್ ದ ವರ್ಲ್ಡ್ ಇಸ್ ನ್ಯೂ. ಯಶಸ್ಸು ಅನ್ನೋದು, ಹಣ ಅನ್ನೋದು ಅದೆಲ್ಲ ಬರುತ್ತೆ. ನಾವು ಅದನ್ನ ಅರಿಸ್ಕೊಂಡು ಹೊರಟಾಗ ಅದು ಯಾವುದು ನಮ್ಗೆ ಈಗ ಸಿಗಲ್ಲ. ಇಟ್ಸ್ ರಿಯಲ್ ಸ್ಟೋರೀಸ್ ಆಫ್ ರಿಯಲ್ ಪೀಪಲ್. ಪರಿಹಾರಗಳನ್ನ ನಾನ್ ಕೊಡ್ತೀನಿ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ತಪ್ಪು ಮಾಡಿದವ್ರು ಬರೋಲ್ವಲ್ಲ, ಸಮ್ ಟೈಮ್ಸ್ ಎದುರಿಸಿ ಕರ್ಕೊಂಡು ಬರೋರು. ನನ್ನ ಹತ್ರ ಅನೇಕರು ಬರೋರು ದೊಡ್ಡ ದೊಡ್ಡ ವ್ಯಕ್ತಿಗಳು, ಇಲ್ಲಮ್ಮ ಇದು ಇಷ್ಟೊಂದು ಕಷ್ಟಪಟ್ಕೊಂಡು ಯಾಕೆ ಈ ಮದುವೆಯಲ್ಲಿ ಇದ್ದೀರಾ ಅಂತ. ಮಕ್ಕಳು ನನಗನ್ಸ ಪ್ರಯತ್ನ ಮಾಡ್ತಾ ಇಲ್ಲ, ಅಮ್ಮನು ಪರವಾಗಿಲ್ಲ ಬಿಟ್ಟು ಬಂದ್ಬಿಡು ಅಂತ ಮೊದಲೇ ಹೇಳ್ಬಿಡ್ತಾರೆ. ನೀವು ಈ ಮದುವೆ ಬಿಟ್ಟು ಇನ್ನೊಂದು ಮದುವೆ ಆಗ್ತೀರಿ. ಅಲ್ಲೂ ಅದೇ ಮನುಷ್ಯರು ಎಲ್ಲ ಯಾರ ಜೊತೆ ಬದುಕೋದು ಕಷ್ಟ, ಒಂಟಿಯಾಗಿ ಬದುಕೋದು ಕಷ್ಟ, ಎಲ್ಲವೂ ಕಷ್ಟವೇ ಈ ಪ್ರಪಂಚದಲ್ಲಲ್ವಾ. ಎಸ್, ಇನ್ನೂ ಈ ಸಮಾಜದಲ್ಲಿ ಮದುವೆಗಳನ್ನು ಉಳಿಸುವ ಪ್ರಯತ್ನಗಳಾಗಬೇಕು ಅಂತ ನನಗನ್ಸುತ್ತೆ. ದೇವರ್ ನಾಟ್ ಫೂಲ್ಸ್ ಅಲ್ಲ. 10,000 ವರ್ಷದಿಂದ ಈ ಒಂದು ನಾಗರಿಕತೆ ಹಾಗೇ ಜೀವಂತವಾಗಿದೆ. ಏನ್ ಕೊಡುತ್ತೆ ಈ ವರ್ಚುವಲ್ ಬದುಕು? ಮೇಡಮ್, ತಾವು ಯಶಸ್ಸಿನ ಬಗ್ಗೆ ಮಾತಾಡ್ತಾ ಇದ್ರಿ. ವಾಟ್ ಈಸ್ ಯುವರ್ ಡೆಫಿನೇಷನ್ ಆಫ್ ಸಕ್ಸಸ್? ಸಕ್ಸಸ್ ಅನ್ನೋದು, ನಾವು ಸಕ್ಸಸ್ನು ಅರಸ್ಕೊಂಡು ಹೋಗೋದಿಲ್ಲ, ನಾವು ಹಣವನ್ನು ಅರಸ್ಕೊಂಡು ಹೋಗೋದಿಲ್ಲ. ಅದೆರಡು ಇನ್ಸಿಡೆಂಟ್. ಪರಿಶ್ರಮ ಪಡಬೇಕಷ್ಟೆ. ಮತ್ತು ಇಷ್ಟದ ಕೆಲಸ ಮಾಡಬೇಕು. ಇವತ್ತಿನ ಕಾಲಕ್ಕೆ ವರ್ಲ್ಡ್ ಇಸ್ ಓಪನ್. ಮಕ್ಕಳಿಗೆ ವರ್ಲ್ಡ್ ಇಸ್ ಓಪನ್. ಎಷ್ಟು ಅವಕಾಶಗಳು, ನಾನು ಅದನ್ನೇ ಅವಾಗಲೂ ಹೇಳಿದ್ದು, ಎಷ್ಟು ಅವಕಾಶಗಳಿದೆ ಮತ್ತು ಎಷ್ಟು ನಾನಾ ಬಗೆಯ ಮಾಧ್ಯಮಗಳಿವೆ ನಿಮ್ಮ ಪ್ರತಿಭೆಯನ್ನು ವ್ಯಕ್ತಪಡಿಸ್ಕೊಳ್ಳೋದಕ್ಕೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನುವಂಥ ಒಂದು ಬೃಹತ್ ಲೋಕ ನಮ್ಮ ಮುಂದೆ ಇದೆ. ಹೀಗೆ ಒಂದೊಂದು ಫೀಲ್ಡಲ್ಲೂ, ನಾನು ಹೇಳೋದು ಮೆಡಿಕಲ್ ಫೀಲ್ಡಲ್ಲಿ ಅವ್ರದ್ದೇ ಎಷ್ಟು ಸ್ಪೆಷಾಲಿಟೀಸ್ ಬಂದ್ಬಿಟ್ಟಿದೆ, ಏನೇನೆಲ್ಲ ಟೆಕ್ನಾಲಜಿ ಬಂದ್ಬಿಟ್ಟಿದೆ. ಈಗ ಬರೀ ವಿಡಿಯೋ ಇದರಲ್ಲೇ ಡಾಕ್ಟರ್ಗಳು ರೋಬೋಟಿಕ್ ಸರ್ಜರಿ ಎಲ್ಲ ಮಾಡ್ತಾರೆ. ಹೀಗೆ ಪ್ರಪಂಚ ಸವಿಸ್ತಾರವಾಗಿದೆ ಮತ್ತು ಪ್ರಪಂಚ ಮುಷ್ಟಿಯಲ್ಲಿದೆ. ಇವತ್ತಿನ ಮಕ್ಳು ನಿಜವಾಗ್ಲೂ ಮುಷ್ಟಿಯಲ್ಲಿದೆ. ನಾನು ಡಯಲ್ ಮಾಡಿದ್ರೆ ಅಮೆರಿಕಾಗೆ ಮಾತಾಡ್ಬೋದು. ಹಿಂದೆ ಎಲ್ಲ ನೀವು ಅಮೆರಿಕಾನ್ ಮಾತಾಡಿಸ್ಬೇಕು ಅಂದ್ರೆ, ಅಮೆರಿಕ ಅಲ್ಲ, ನೀವು ತುಮಕೂರಿಗೆ ಮಾತಾಡಬೇಕು ಅಂದ್ರೆ STD ಹಾಕೊಂಡು ಕಾಯ್ತಾ ಇದ್ವಿ ನಾವು. STD ಅಲ್ಲ, ಅದೇನೋ ಟ್ರಂಕ್ ಕಾಲ್. STD ಆಮೇಲೆ ಬಂತು ರಾಜೀವ್ ಗಾಂಧಿ ಕಾಲಕ್ಕೆ. 80ರ ಕೊನೆಗೆ ಬಂದಿದ್ದು STD ISD ಎಲ್ಲ. ಒಂದು ಫೋನ್ ಬುಕ್ ಮಾಡ್ಬಿಟ್ಟು ಕಾಯ್ತಾ ಇದ್ರು. ಹೌದು. ಮತ್ತೆ ಯಾವ್ದಾದ್ರು ಅರ್ಜೆಂಟ್ ವಿಚಾರ ತಿಳಿಸ್ಬೇಕು ಅಂದ್ರೆ ಟೆಲಿಗ್ರಾಮ್ ಕಳಿಸ್ಬೇಕಾಗಿತ್ತು. ಟೆಲಿಗ್ರಾಮ್, ನೀವು ಪೋಸ್ಟ್ ಆಫೀಸ್ಗೆ ಹೋಗಿ ಟೆಲಿಗ್ರಾಮು, ಅದು ಒಂದೇ ಸೆಂಟೆನ್ಸ್ ಕಳ್ಸಕ್ ಆಗ್ತಿದ್ದು ನಿಮಗೆ. ಇವತ್ತು ಹಾಗಾಗಿದೆ. ಅಟ್ ದ ಪ್ರೆಸ್ ಆಫ್ ಅ ಬಟನ್ ದ ವರ್ಲ್ಡ್ ಇಸ್ ನ್ಯೂ. ಮತ್ತೆ ನೀವು ಎಲ್ಲ ನಾನು ಒಂದು 10 ದಿವಸದ ಇತಿಹಾಸದ ಕ್ಲಾಸಲ್ಲಿ ಕೂತೆ. ಝೂಮ್ ಕ್ಲಾಸ್ ಅದು. ನಮಗೆ ಅವರು ಸಿಗಬೇಕಲ್ಲ ಮೇಷ್ಟ್ರು. ಝೂಮ್ ಕ್ಲಾಸಲ್ಲಿ ಕೂತ್ಕೊಂಡೆ ನಾನು. ಹಾಗೆ ಇವತ್ತು ಪ್ರಪಂಚ ಮುಷ್ಟಿಯಲ್ಲಿದೆ. ಇದನ್ನು ಹೇಗೆ ಸದ್ಬಳಕೆ ಮಾಡ್ಕೋತೀವಿ ಅನ್ನೋದು ನಮ್ಮ ಕೈಯಲ್ಲಿದೆ. ಆಗ ನೀವು ಸದ್ಬಳಕೆ ಮಾಡ್ಕೋಬೇಕು ಅನ್ನೋ ಸದುದ್ದೇಶ ಇದ್ದರೆ, ಒಳ್ಳೆಯ ಉದ್ದೇಶ ಇಟ್ಕೊಂಡು ನಿಷ್ಠೆಯಿಂದ ಶ್ರದ್ಧೆಯಿಂದ ಕೆಲಸ ಮಾಡಿದ್ರೆ ಯಶಸ್ಸು ಅನ್ನೋದು, ಹಣ ಅನ್ನೋದು ಅದೆಲ್ಲ ಬರುತ್ತೆ. ಅದೇನು ಎಲ್ಲೂ ನಾವು ಅದನ್ನು ಅರಿಸ್ಕೊಂಡು ಹೊರಟಾಗ ಅದು ಯಾವುದು ನಮ್ಗೆ ಈಗ ಸಿಗಲ್ಲ. ಅದರಲ್ಲೂ ಹಣವನ್ನು ಅರಿಸ್ಕೊಂಡು ಹೊರಟ್ರೆ ಅದು ಇನ್ನೂ ಲಕ್ಷ್ಮಿ ಓಡಿಯೇ ಹೋಗ್ಬಿಡ್ತಾರೆ. ಅದೇ ನಮ್ಮ ಥರದವ್ರಿಗೆ ಹೆಚ್ಚು ಹೇಳ್ಬೇಕು. ಅದೇನು ಸರಸ್ವತಿ ಇರೋ ಜಾಗಕ್ಕೆ ಲಕ್ಷ್ಮಿ ಬರಲ್ಲ ಅಂತ ಬೇರೆ ಹೇಳ್ತಾರೆ. ಹಾಗಾಗಿ ನಾವು ಲಕ್ಷ್ಮಿನ ಹುಡುಕೋದೇ ಇಲ್ಲ. ಆಕೆ ಸರಸ್ವತಿ ಮನಸ್ಸು ಮಾಡಿ ಅವಳನ್ನು ಕರೆದ್ರೆ ಉಂಟು ಅಷ್ಟೇ. ನಾವು ಸರಸ್ವತಿ ಒಳದಿದ್ದಾಳೆ, ಲಕ್ಷ್ಮಿಯನ್ನು ಒಲಿತಾಳೆ ಅಂತ ಏನು ಗ್ಯಾರಂಟಿ ಇಲ್ಲ. ಎಷ್ಟೋ ಸರ್ತಿ ಮಾಡೋ ಪ್ರಯತ್ನಗಳು ಫೇಲ್ಯೂರ್ ಆಗತ್ತಲ್ಲ. ಎಲ್ಲವೂ ಏನು ಸಕ್ಸಸ್ ಆಗುತ್ತೆ ಅಂತಿಲ್ಲ. ನಾನು ಸಿನಿಮಾ ಮಾತ್ರ ಹೇಳ್ತಾ ಇಲ್ಲ, ಜನರಲ್ ಆಗೇ ಹೇಳ್ತಾ ಇದ್ದೀನಿ. ಬದುಕಲ್ಲಿ ಯಾವುದೋ ಒಂದು ರಿಸರ್ಚ್ ಮಾಡಕ್ ಹೊರಡ್ತೀರಿ, ಸಕ್ಸಸ್ ಆಗ್ಬೇಕು ಅಂತೇನಿಲ್ವಲ್ಲ. ಅಥವಾ ಇನ್ಯಾವುದೋ ಕೆಲ್ಸಕ್ಕೆ ಕೈ ಹಾಕ್ತೀರಿ, ಸಕ್ಸಸ್ ಆಗ್ಬೇಕು ಅಂತಿಲ್ವಲ್ಲ. ಆ ಫೇಲ್ಯೂರ್ ಇಂದ ಧೃತಿಗೆಡಬಾರ್ದು ಅಷ್ಟೇ. ಎಕ್ಸ್ಪೀರಿಯನ್ಸ್ ಫೇಲ್ಯೂರ್ ಯು ಟೇಕ್ ಇಟ್ ಇನ್ ಯುವರ್ ಸ್ಟ್ರೈಡ್. ಈಗಲೂ ಆಗತ್ತೆ. ಯಾವುದೋ ಒಂದು ಡೈರೆಕ್ಟರ್ ಫೋನ್ ಮಾಡ್ತಾರೆ ಅಥವಾ ಯಾರೋ ಒಬ್ಬ ಪ್ರೊಡ್ಯೂಸರ್ ಫೋನ್ ಮಾಡ್ತಾರೆ, ಈ ಥರದ ಪಾತ್ರ ಇದೆ ನೀವು ಮಾಡಲೇಬೇಕು ಅಂತ ಹೇಳ್ತಾರೆ. ಒಂದು ತಿಂಗಳಾದ್ಮೇಲೆ ನೋಡಿದ್ರೆ ಬೇರೆ ಯಾರೋ ಪಾತ್ರ ಮಾಡ್ತಾ ಇರ್ತಾರೆ, ಶೂಟಿಂಗ್ ಮಾಡ್ತಾರೆ. ನಾವು ಈಗೇನು ಹತ್ಕೊಂಡು ಮನೇಲಿ ಕೂತ್ಕೊಳ್ಳೋಕ್ಕಾಗತ್ತಾ? ನಮ್ಮ ಮನೇಲಿ ಬರ್ದಿದ್ದಷ್ಟೇ ಅಂತ ಅಂದ್ಕೊಂಡು ಮುಂದಕ್ಕೆ ಹೋಗ್ಬೇಕಾಗುತ್ತೆ. ಎಸ್ ಮೇಡಮ್, ತಾವು ಹೋಸ್ಟ್ ಮಾಡಿರುವಂಥ ಒಂದು ಅತ್ಯದ್ಭುತವಾದ ಇನ್ಕ್ರೆಡಿಬಲ್ ಶೋ ಅಂತ ಹೇಳ್ತೇನೆ, ದಟ್ ಇಸ್ ಬದುಕು ಜಟಕ ಬಂಡಿ. ಯೂಟ್ಯೂಬಲ್ಲಿ ಇವಾಗಲೂ ಒಂದಷ್ಟು ಶೋಸ್ ಇಟ್ ಈಸ್ ರೀಚಿಂಗ್ ಮಿಲಿಯನ್ಸ್ ಆಫ್ ವ್ಯೂಸ್. ಈಗಲೂ ಆ ಶೋ ರನ್ ಆಗ್ತಾ ಇದೆ. ಐ ಥಿಂಕ್ ಎಷ್ಟೋ ಜನರ ಪಾಲಿಗೆ ಬೆಳಕಾದಂತಹ ಶೋ ಕೂಡ ಅದು. ಇವಾಗಿನ ಕಾಲಕ್ಕೆ ಜನ ಮತ್ತೆ ಬದುಕು ಜಟಕ ಬಂಡಿ ಬೇಕು ಅಂತ ಎಕ್ಸ್ಪೆಕ್ಟ್ ಕೂಡ ಮಾಡ್ತಾ ಇದ್ದಾರೆ. ಇನ್ನೊಂದು ಶೋ ಎಕ್ಸ್ಪೆಕ್ಟ್ ಮಾಡ್ಬೋದಾ? ಗೊತ್ತಿಲ್ಲ, ಅದು ಬಹಳ ಕಷ್ಟದ ಕೆಲಸ. ಏನಾಗುತ್ತೆ, ಇಟ್ಸ್ ರಿಯಲ್ ಸ್ಟೋರೀಸ್ ಆಫ್ ರಿಯಲ್ ಪೀಪಲ್. ಹೌದು. ಇದು ಯಾವುದೋ ಕೃತಕವಾಗಿ ನಾವು ನಿರ್ಮಾಣ ಮಾಡೋದಲ್ಲ, ಅಥವಾ ಕೃತಕವಾಗಿ ಬರೋ ಭಾವನೆಗಳಲ್ಲ. ಇದೆಲ್ಲ ನಿಜವಾದ ಭಾವನೆಗಳು, ನಿಜವಾದ ಕಥೆಗಳು, ನಿಜವಾದ ಬದುಕು.
ಹಾಗಿದ್ದಾಗ ಆ ಬದುಕುಗಳನ್ನು ನಾವು ನಮ್ಮ ಮಡಿಲಿಗೆ ಹಾಕ್ಕೊಂಡು ಅದನ್ನು ನಿಭಾಯಿಸೋದಿದೆಯಲ್ಲ, ಅಥವಾ ಅವರ ಕಷ್ಟಗಳನ್ನ ಆಲಿಸಿ ನಾವು ಯಾವತ್ತು ಬದುಕು ಜಟಕ ಬಂಡಿಲಿ ಒಂದು ಕ್ಲಾರಿಟಿ ನನಗೆ ಮೊದಲಿಂದನೂ ಇತ್ತು. ಸಮಸ್ಯೆ ಅಂತ ಬಂದರೆ ಇಬ್ಬರ ಮಧ್ಯೆ, ವ್ಯಾಜ್ಯ ಅನ್ನೋದು ಇಬ್ಬರ ಮಧ್ಯೆ ಅಲ್ವಾ, ಅಣ್ಣ ತಮ್ಮ ಇರ್ಬೋದು, ಅಕ್ಕ ತಂಗಿ ಇರ್ಬೋದು, ಗಂಡ ಹೆಂಡತಿ ಇರ್ಬೋದು. ವ್ಯಾಜ್ಯ ಅನ್ನೋದು ಇಬ್ರು ವ್ಯಕ್ತಿಗಳ ಮಧ್ಯೆ ಬರುವಂಥದ್ದು. ಹಾಗಾಗಿ ಇಬ್ರು ಇರಬೇಕು ಅನ್ನೋದು. ಇಲ್ಲ ಅಂದ್ರೆ ಯಾರೊಬ್ಬರು ಪರ ಮಾಡಿದ್ರು ಇನ್ನೊಬ್ಬರಿಗೆ ಅನ್ಯಾಯ ಆದ ಹಾಗಾಗುತ್ತೆ. ಖಂಡಿತ. ಹಾಗಾಗಿ ಇಬ್ರು ಇರಬೇಕು ಅನ್ನೋದು. ಎರಡನೇದು, ಪರಿಹಾರಗಳನ್ನ ನಾನು ಕೊಡ್ತೀನಿ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಅದು ಎಗೈನ್ ಅದು ಭಗವಂತ ಕೊಟ್ಟಿದ್ದು ನಮಗೆ ಆ ಕ್ಲಾರಿಟಿ. ನಾನೇನೋ ಪರಿಹಾರ ಕೊಟ್ಬಿಡ್ತೀನಿ, ನಾನೇನೋ ವ್ಯಾಜ್ಯನ ಬಗೆಹರಿಸ್ಬಿಡ್ತೀನಿ ಅಂತಲ್ಲ. ನೀವು ನಿಮ್ಮ ವ್ಯಾಜ್ಯವನ್ನು ಮುಕ್ತವಾಗಿ ಚರ್ಚೆ ಮಾಡಿದಾಗ, ಆ ಕಾನ್ವರ್ಸೇಷನ್ ಮಾಡಿದಾಗ ಅದು ತಾನಾಗೆ ಅದಕ್ಕೆ ಪರಿಹಾರಗಳನ್ನ ಅವರೇ ಹುಡುಕೋಬೇಕು. ನಮ್ಮ ಕಷ್ಟ ಈಗ ಇಲ್ಲ ಅಂದ್ರೆ ಏನಾಗುತ್ತೆ, ನೀವು ನನ್ನ ಹತ್ರ ಒಂದು ಕಷ್ಟ ತಂದ್ರೆ ನಾನು ಅದಕ್ಕೆ ಇವತ್ತು ನಿಮಗೆ ಪರಿಹಾರ ಹೇಳ್ಬಿಟ್ಟೆ ಅಂತಾನೆ ಇಟ್ಕೊಳ್ಳೋಣ, ನೀವು ಅದನ್ನ ಫಾಲೋ ಮಾಡ್ಕೊಂಡು ಹೋದ್ರಿ ಮನೆಗೆ, ಅಲ್ಲಿಗೆ ಬದುಕೇನು ಕೊನೆ ಆಗಲ್ವಲ್ಲ. ನಾಳೆ ಇನ್ನೊಂದು ಹೊಸದು ಬರುತ್ತೆ. ಆ ಹೊಸದು ಬಂದಾಗ ಹೇಗೆ ನಿಭಾಯಿಸ್ತೀರಿ? ಹಾಗಾಗಿ ಅವರವರ ಕಷ್ಟಕ್ಕೆ ಅವರವರೇ ಪರಿಹಾರಗಳನ್ನ ಹುಡುಕೋಬೇಕು. ನಾವೊಂದು ವೇದಿಕೆಯನ್ನಷ್ಟೇ ನಿರ್ಮಾಣ ಮಾಡಿದ್ದು, ಆ ವೇದಿಕೆಗೆ ಅಷ್ಟೊಂದು ಜನರ ಮನ್ನಣೆ ಸಿಗುತ್ತೆ ಅಂತೇನು ಅನ್ಕೊಂಡು ಮಾಡಿದ್ದಲ್ಲ. ನೋಡೋಣ ಒಂದು ಪ್ರಯತ್ನ ಅಂತ ಅನ್ಕೊಂಡು ಮಾಡಿದ್ದು. ಒಂದು ದಿವಸ ಒಬ್ಬ ಹೈಕೋರ್ಟ್ನ ಜಡ್ಜು ನನಗೆ ಆವಾಗ ಬರ್ತಾ ಇದ್ದಾಗ ಹೇಳಿದ್ರು, ಇದು ಒಳ್ಳೆ ಆಲ್ಟರ್ನೇಟ್ ಡಿಸ್ಪ್ಯೂಟ್ ರೆಸಲ್ಯೂಷನ್ ಫೋರಮ್ ಆಯಿತು ತಾಯಿ ಇದು ಅಂತ ಅಂದರು. ಆಲ್ಟರ್ನೇಟ್ ಡಿಸ್ಪ್ಯೂಟ್ ರೆಸಲ್ಯೂಷನ್ ಅಂದರೆ ಕಾನೂನಲ್ಲಿ ಎಲ್ಲವನ್ನೂ ಕೋರ್ಟ್ಗೆ ಹೋಗಿ ಬಗೆಹರಿಸ್ಕೋಬೇಕು ಅಂತ ಏನೂ ಇಲ್ಲ. ಕೆಲವನ್ನ ಈ ಆರ್ಬಿಟ್ರೇಷನ್, ಕನ್ಸಿಲಿಯೇಷನ್ ಈ ಥರದ್ದೆಲ್ಲ ಮಾಡಿ ಬಗೆಹರಿಸ್ಕೋಬೋದು ಅಂತ ಕಾನೂನೇ ಇದೆ. ಅದು ನಾನು ವಿಶ್ವಮಟ್ಟದಲ್ಲೂ ಇದೆ, ಭಾರತದಲ್ಲೂ ಇದೆ. ಏನು ಆರ್ಬಿಟ್ರೇಷನ್ ಅಂದರೆ, ಎರಡು ದೊಡ್ಡ ಕಂಪನಿಗಳು ಹೊಡೆದಾಡ್ತಾ ಇವೆ ಅಂತ ಅಂದ್ಕೊಡಿ, ಕಾರ್ಪೊರೇಟ್ ಕಂಪನಿ, ದೊಡ್ಡ ಅಂದರೆ ನಾನು ಹೇಳೋದು ಬೃಹತ್ ಗಾತ್ರದ್ದು, ಬಿಲಿಯನ್ಸ್ ಆಫ್ ಡಾಲರ್ಸ್ ಮಾಡೋರು. ಹಾಗೆ ಇಬ್ಬರು ಯಾವುದೋ ಒಂದು ವ್ಯಾಜ್ಯ ಇದ್ದರೆ ಆ ವ್ಯಾಜ್ಯವನ್ನು ಅವ್ರು ಕೋರ್ಟ್ಗೆ ಹೋಗಿ ಬಗೆಹರಿಸ್ಕೋಬೇಕು ಅಂತೇನಿಲ್ಲ. ಇಬ್ಬರು ಕೂತು ಆರ್ಬಿಟ್ರೇಟರ್ ಅಂತ ಒಬ್ಬರು ಮಧ್ಯಸ್ಥಿಕೆ ವಹಿಸೋರು ಒಬ್ಬರನ್ನ ಕೂರಿಸ್ಕೋತಾರೆ. ಈ ಎರಡೂ ಕಂಪನಿಲಿ ಇಂಟ್ರೆಸ್ಟ್ ಇಲ್ಲದೆ ಇರೋರು ಮತ್ತು ಇವ್ರಿಗೆ ಇಬ್ಬರಿಗೂ ನಂಬಿಕೆ ಇರುವಂತಹ ವ್ಯಕ್ತಿ. ಅದಕ್ಕೆ ಅವ್ರಿಗೆ ಸೂಕ್ತ ಅರ್ಹತೆನೂ ಇರುತ್ತೆ ಅಂತ ಇಟ್ಕೊಳ್ಳಿ, ಕ್ವಾಲಿಫಿಕೇಶನ್ಸ್ ಅವರೇ ಇದು ಮಾಡ್ತಾರೆ. ಸೊ ಹಾಗೆ ಆರ್ಬಿಟ್ರೇಟರ್ ಕೂತು ಇಬ್ಬರ ಸಮಸ್ಯೆಯನ್ನು ಬಗೆಹರಿಸೋದನ್ನ ಆರ್ಬಿಟ್ರೇಷನ್ ಅಂತ ಹೇಳ್ತಾರೆ. ಕನ್ಸಿಲಿಯೇಷನ್ ಅಂತ ಒಂದು ಪ್ರೋಸೆಸ್ ಇದೆ. ಹೀಗೆ ಇದೆಲ್ಲವನ್ನ ಆಲ್ಟರ್ನೇಟ್ ಡಿಸ್ಪ್ಯೂಟ್ ಅಂದರೆ ಕೋರ್ಟ್ನ ಹೊರಗೆ ಯಾವ ರೀತಿ ವ್ಯಾಜ್ಯಗಳ ಒಂದು ಪರಿಹಾರ ಅಥವಾ ವ್ಯಾಜ್ಯಗಳನ್ನು ಹೇಗೆ ಮುಗಿಸ್ಕೊಳ್ಳೋದು ಅನ್ನೋದು. ಹೀಗೊಂದು ಆಲ್ಟರ್ನೇಟ್ ಡಿಸ್ಪ್ಯೂಟ್ ರೆಸಲ್ಯೂಷನ್ ಫೋರಮ್ ಆಗೋಯ್ತು ನಿಂದು ಅಂತ ಅವ್ರು ಹೇಳಿದ್ರು. ಭಾಳ ಸಂತಸದ ವಿಷಯ. ಎಷ್ಟೋ ಸರ್ತಿ ನಮಗೆ ಆರ್ಥಿಕವಾಗೂ ಅದಕ್ಕೆ ಶಕ್ತಿ ಇರೋದಿಲ್ಲ, ಮತ್ತು ಎಲ್ಲವನ್ನ ಕೋರ್ಟ್ನಲ್ಲಿ ತೊಗೊಂಡು ಹೋಗಿ ವರ್ಷಗಟ್ಟಲೆ ಅಲೆದಾಡೋದು, ಆ ಥರದ್ದೆಲ್ಲ ಸಾಧ್ಯ ಆಗ್ತಾ ಇತ್ತು. ಇವತ್ತು ಮತ್ತೆ ಮಾಡೋಕ್ಕಾಗತ್ತೋ ಇಲ್ವೋ ಗೊತ್ತಿಲ್ಲ. ಅದು ಕಷ್ಟದ ಕೆಲಸ, ಅದು ತುಂಬ ಕಷ್ಟದ ಕೆಲಸ. ಬಿಕಾಸ್ ಒಂದು ಪಾರ್ಟಿ ಬರುತ್ತೆ, ಇನ್ನೊಂದು ಪಾರ್ಟಿ ಬರಲ್ಲ. ಯಾವಾಗಲೂ ತಪ್ಪು ಮಾಡಿದವ್ರು ಬರಲ್ವಲ್ಲ, ಮುಂದೆ ಬರಲ್ಲ. ಸೊ ಇವ್ರು ಹೋಗಿ ಅವ್ರನ್ನ ಕರ್ಕೊಂಬರ್ಬೇಕಾಗ್ತಾ ಇತ್ತು. ಪುಸ್ಲಾಯಿಸಿ ಕರ್ಕೊಂಬರೋರು, ಸಮ್ಟೈಮ್ಸ್ ಹೆದರಿಸಿ ಕರ್ಕೊಂಡು ಬರೋರು, ಹೀಗೆಲ್ಲ. ಅದು ಇಟ್ ವಾಸ್ ನಾಟ್ ಈಸಿ. ಓಕೆ ಮೇಡಮ್, ಈಗಿನ ಒಂದು ಡಾಟಾ ನಾನು ನೋಡ್ತಾ ಇದ್ದೆ, ಇನ್ ಇಂಡಿಯಾ ಎಸ್ಪೆಷಲಿ ದರ್ ಇಸ್ 35% ಇನ್ಕ್ರೀಸ್ ಇನ್ ಡಿವೋರ್ಸ್ ಕೇಸಸ್ ಈ ಪಾಸ್ಟ್ 5 years ಇಂದ. ಸೊ ವಾಟ್ ಈಸ್ ಯುವರ್ ಪಾಯಿಂಟ್ ಆಫ್ ವ್ಯೂ ಆನ್ ದಿಸ್? ಇಲ್ಲ ಏನು ಸಜೆಸ್ಟ್ ಮಾಡಲಿಕ್ಕೆ ಇಷ್ಟಪಡ್ತೀರಾ ಫಾರ್ ಕಪಲ್ಸ್ ಎಸ್ಪೆಷಲಿ? ನೋಡಿ, ಆವತ್ತಿನ ಕಾಲಕ್ಕೆ ನಾವು ಬದುಕು ಜಟಕ ಬಂಡಿ ಮಾಡುವಾಗ ನಾನು ಕೊನೆಯದಾಗಿ ಮಾಡಿದ್ದು 2011ರಲ್ಲಿ ಅನ್ಸುತ್ತೆ, 11ರಲ್ಲೋ 12ರಲ್ಲೋ, ಆಲ್ಮೋಸ್ಟ್ 12 years ago. ಸೊ ಒಂದು 12 ವರ್ಷದ ಹಿಂದೆ ಪ್ರಪಂಚ ಏನು ಈ ಥರ ಈಗ ಫೋನ್ ಒಳಗಡೆ ಪ್ರಪಂಚ ಇದೆಯಲ್ಲ ಹಾಗೇನಿರಲಿಲ್ಲ. ಇನ್ನೂ ಸ್ವಲ್ಪ ಪ್ರಪಂಚ ಸ್ವಲ್ಪ ಸ್ಲೋ ಆಗೇ ಇತ್ತು 12 ವರ್ಷದ ಹಿಂದೆ. ಆವಾಗ ಹೆಣ್ಮಕ್ಳು ಬಂದಾಗ, ತುಂಬ ಕಷ್ಟಪಡ್ತಾ ಇರುವಂಥ ಹೆಣ್ಮಕ್ಳು ಬಂದಾಗ, ಕಷ್ಟದಲ್ಲೇ ಬದುಕನ್ನು ಕಳೆಯೋದಕ್ಕಿಂತ ಈ ಮದುವೆ ಅನ್ನೋದು ಇದು ನಿಮ್ಮಿಂದ ಈ ಮದುವೆಯಲ್ಲಿ ಇದ್ದು ಸಂತೋಷವಾಗಿರೋಕ್ಕಾಗಲಿಲ್ಲ ಅಂದರೆ ಅದನ್ನು ಬಿಟ್ಟು ಹೊರಗೆ ಹೋಗೋದೇ ಉತ್ತಮ ಅಂತ ಅನೇಕ ಸರ್ತಿ ಹೇಳಿರೋದಿದೆ. ನಾನು ಹೇಳ್ತಾ ಇರೋದು ಬದುಕು ಜಟಕ ಬಂಡಿಲಿ ಅದನ್ನು ಮಾಡಿದೆ ಅಂತಲ್ಲ, ಬದುಕು ಜಟಕ ಬಂಡಿಲಿ ಸಾಧ್ಯವಾದಷ್ಟು ಸೇರ್ಸೋಕ್ಕೆ ಪ್ರಯತ್ನ ಮಾಡಿದ್ದು. ನನ್ನ ಹತ್ರ ಅನೇಕರು ಬರೋರು, ಅವ್ರ ಹೆಸರುಗಳನ್ನೆಲ್ಲ ಹೇಳೋಕ್ಕಾಗಲ್ಲ, ದೊಡ್ಡ ದೊಡ್ಡ ವ್ಯಕ್ತಿಗಳು, ಯಾರು ಕೋರ್ಟ್ಗೆ ಹೋಗೋಕ್ಕಾಗ್ತಿರ್ಲಿಲ್ಲ, ಆ ಥರದವರೆಲ್ಲ ಮನೆಗೆ ಬಂದು ಕೂತಿರೋರು, ಅನೇಕರು ದೊಡ್ಡ ದೊಡ್ಡ ಮನುಷ್ಯರು. ಅವ್ರಿಗೆಲ್ಲ ನಾನು ಹೇಳ್ತಾ ಇದ್ದೆ, ಆ ಹೆಣ್ಮಕ್ಳಿಗೆ, ನಮ್ಮ ಸಿನಿಮಾ ಕಲಾವಿದರು ಅನೇಕರು ಬರ್ತಾಯಿದ್ರು, ಇಲ್ಲಮ್ಮ ಇದು ಇಷ್ಟೊಂದು ಕಷ್ಟಪಟ್ಕೊಂಡು ಯಾಕೆ ಈ ಮದುವೆಯಲ್ಲಿ ಇದ್ದೀರಾ ಅಂತ. ಆದರೆ ಇವತ್ತಿನ ಕಾಲಕ್ಕೆ ಅದು
ಹಾಗೆ ಹೇಳಬಾರ್ದೇನೋ ಅಂತ ಅನ್ಸುತ್ತೆ. ಇಲ್ಲ ನೀವು ಪ್ಲೀಸ್ ವರ್ಕ್ ಯುವರ್ ಮ್ಯಾರೇಜಸ್ ಅಂತ. ಇಲ್ಲಾಂದ್ರೆ ಏನಾಗುತ್ತೆ, ಒಂದೇ ವರ್ಷಕ್ಕೆ ಸಾಕಾಗೋಗುತ್ತೆ. ಒಂದೇ ವರ್ಷ ಪ್ರಯತ್ನನೇ ಮಾಡ್ತಾ ಇಲ್ಲ ಇವತ್ತಿನ ಮಕ್ಕಳು. ನನಗನ್ಸ ಪ್ರಯತ್ನ ಮಾಡ್ತಾ ಇಲ್ಲ. ಹಿಂದೆ ಒಂದು ಪ್ರಯತ್ನ ಇರ್ತಾ ಇತ್ತು. ಯಾಕೆ ಪ್ರಯತ್ನ ಇರ್ತಾ ಇತ್ತು ಅಂದರೆ ಅಪ್ಪ ಅಮ್ಮನಿಗೆ ಒಂದು ರೀತಿಯ ಅವಮಾನ ಆಗ್ತಾ ಇತ್ತು. ಹೆಣ್ಮಕ್ಳು ಗಂಡು ಮಕ್ಕಳು ಹೀಗೆ ಡೈವರ್ಸ್ ಮಾಡ್ಕೊಂಡಾಗ ಒಂದು ರೀತಿಯ ಅವಮಾನ ಆಗ್ತಾ ಇತ್ತು. ಹಾಗಾಗಿ ಅದಕ್ಕೆ ಹೆದರ್ಕೊಂಡೇ ಅನೇಕರು ದೇ ವುಡ್ ವರ್ಕ್ ಆನ್ ದ ಮ್ಯಾರೇಜ್. ಇವತ್ತೇನಾಗ್ಬಿಡಿದೆ, ಅಪ್ಪ ಅಮ್ಮನೂ ಪರವಾಗಿಲ್ಲ ಬಿಟ್ಟು ಬಂದ್ಬಿಡು ಅಂತ ಮೊದಲೇ ಹೇಳ್ಬಿಡ್ತಾರೆ. ಹಾಗಾಗಿ ನಮ್ಮನೆಗೆ ಬಾ, ನೀನೇನು ಸಾಕಕ್ಕೆ ನನಗಾಗಲ್ವಾ ಅಂತ ಅಪ್ಪಂದ್ರು ಹೇಳ್ಬಿಡ್ತಾರೆ ಹೆಣ್ಮಕ್ಳಿಗೆ. ಅದನ್ನ ನಾನು ತಪ್ಪು ಅಂತ ಹೇಳ್ತಾ ಇಲ್ಲ. ಆ ವಾತಾವರಣ ತುಂಬ ಸಡಿಲ ಮಾಡ್ಕೊಂಡ್ಬಿಟ್ಟಿದೀವ ಅಂತ, ಮತ್ತು ತುಂಬ ಅದನ್ನ ಭಾಳ ಲೈಟಾಗಿ ತೊಗೊಳಕ್ಕೆ ಶುರು ಮಾಡಿದೀವ ಅಂತ. ಪ್ರಯತ್ನವೇ ಮಾಡದೇ ಇದ್ರೆ ಯಾವ ರಿಲೇಷನ್ಶಿಪ್ಪು ಏನು ಸುಲಭ ಅಲ್ಲ. ನಾವು ಅಪ್ಪ ಅಮ್ಮನ ಜೊತೆ ಇರ್ತೀವಿ, ಅತ್ತೆ ಮಾವನ ಜೊತೆ ಇರ್ತೀವಿ, ಏನು ಸುಲಭನೇ. ಅಥವಾ ಅಕ್ಕ ತಂಗಿರ ಮಧ್ಯೆನೇ ನಾನು ಹೇಳೋದು, ಒಂದು ಮನೆಯಲ್ಲಿ ಇಬ್ಬರು ವ್ಯಕ್ತಿಗಳು, ಅಕ್ಕ ತಂಗಿ ಇರ್ಬೋದು, ಸೋದರರು ಇರ್ಬೋದು, ಅಪ್ಪ ಅಮ್ಮ ಇರ್ಬೋದು, ಯಾರೇ ಇರ್ಬೋದು, ಒಂದೇ ಸೂರ್ನಡಿ 1 ವರ್ಷ 2 ವರ್ಷ ಒಟ್ಟಿಗೆ ಇದ್ರೆ ಗೊತ್ತಾಗತ್ತೆ ಡಿಫ್ರೆನ್ಸಸ್ ಎಷ್ಟಿರುತ್ತೆ ಅಂತ. ಎಲ್ಲದ್ರ ಬಗ್ಗೆ ಅವ್ರು ನೋಡೋ ದೃಷ್ಟಿನೇ ಬೇರೆ ಇರುತ್ತೆ, ನಮ್ಮದೇ ದೃಷ್ಟಿ ಬೇರೆ ಇರುತ್ತೆ. ಆದ್ರೆ ಯಾಕೆ ಹೊಂದ್ಕೊಂಡು ಹೋಗ್ತೀವಿ? ರಕ್ತ ಸಂಬಂಧ ಅಂದ್ರೆ ಗಂಡ ಅಂತ ತಕ್ಷಣ ಅಥವಾ ಹೆಂಡತಿ ಅಂದ ತಕ್ಷಣ ಯಾಕೆ ಹೊಂದ್ಕೊಂಡು ಹೋಗಲ್ಲ? ಇದು ಪ್ರಶ್ನೆ. ಹಾಗಾಗಿ ಪ್ರಯತ್ನ ಮಾಡಬೇಕು. ಒಂದು ಮಿನಿಮಮ್ 4 to 5 years ಪ್ರಯತ್ನ ನಡೆಸ್ಬೇಕು. ಯಾಕೆಂದ್ರೆ ಟೀದಿಂಗ್ ಪ್ರಾಬ್ಲಮ್ಸ್ ಎಲ್ಲ ಮದುವೆಯಲ್ಲೂ ಇರುತ್ತೆ. ಹಿಂದೆ ಎಲ್ಲ ಇರ್ತಾ ಇರ್ಲಿಲ್ವಾ? ನಮ್ಮ ಮದುವೆಗಳಲ್ಲಾಗ್ಲಿಲ್ವಾ? ಅಪ್ ಟು 5 years ಅದಕ್ಕೆ ಆ ಗ್ರೇಸ್ ಟೈಮ್ ಕೊಡ್ಬೇಕು ನಾವು. ಟೀದಿಂಗ್ ಅಂತ ಹೇಳ್ತೀವಿ, ಮಕ್ಕಳಿಗೆ ಹಲ್ಲು ಬರುವಾಗ ಒದಾಡ್ತಾವಲ್ಲ ಅದು. ಸೊ ಆ ಪ್ರಾಬ್ಲಮ್ಸ್ನ ಬಗೆಹರಿಸ್ಕೋಬೇಕು. ಇವತ್ತು ಅನ್ಕೊಂಡು ನಾಳೆ ಡೈವರ್ಸ್ ತೊಗೊಂಡ್ಬಿಡೋದಲ್ಲ, ಬಗೆಹರಿಯೋ ಸಾಧ್ಯ ಇದೆಯಾ? ಕೆಲವುದು ಇರ್ರಿವರ್ಸಿಬಲ್ ಡ್ಯಾಮೇಜ್ ಆಗಿಬಿಟ್ಟಿರುತ್ತೆ, ಅಂದರೆ ಅದನ್ನು ರಿವರ್ಸ್ ಮಾಡೋಕ್ಕಾಗೋದೇ ಇಲ್ಲ. ಆ ಥರದ್ರಲ್ಲಿ ನಿಜ. ಅದರ್ವೈಸ್ ಇನ್ನೂ ಈ ಸಮಾಜದಲ್ಲಿ ಮದುವೆಗಳನ್ನು ಉಳಿಸುವ ಪ್ರಯತ್ನಗಳಾಗಬೇಕು ಅಂತ ನನಗನ್ಸುತ್ತೆ. ಅಯ್ಯೋ ನೀವು ಯಾವುದೋ ಹಳೆ ಕಾಲದ ವಿಷಯ ಹೇಳ್ತೀರಿ ಅಂತ ಅಂದ್ಕೊಂಡ್ರು ಪರವಾಗಿಲ್ಲ. ಮದುವೆಗಳನ್ನು ಸಂಬಂಧಗಳನ್ನು ಉಳಿಸ್ಕೊಳ್ಳುವ ಪ್ರಯತ್ನವನ್ನು ಮಾಡೋದು. ಮುರಿದು ಹಾಕ್ಬಿಟ್ಟು ಹೋಗೋದು ಬೇರೆ. ಬೇರೆ ಕಡೆ ಹೋದ್ರು ಅದೇ ತಾನೇ, ಅವಾಗಲೂ ಮನುಷ್ಯರೇ ತಾನೆ. ನೀವು ಈ ಮದುವೆ ಬಿಟ್ಟು ಇನ್ನೊಂದು ಮದುವೆ ಆಗ್ತೀರಿ, ಅಲ್ಲೂ ಅದೇ ಮನುಷ್ಯರು. ಅವರ ಈಗೋ, ಅವರ ಅಹಂಕಾರ, ಅವರ ಮಮಕಾರ, ಅವ್ರಿಗೆ ಪ್ರಪಂಚದ ಬಗ್ಗೆ ಇರೋ ದೃಷ್ಟಿ ಎಲ್ಲವೂ ಅಲ್ಲೂ ಇರುತ್ತಲ್ಲ. ಹೌದು. ಹಾಗಾಗಿ ಇಟ್ಸ್ ವೆರಿ ಈಸಿ ಟು ಬ್ರೇಕ್ ಅ ಮ್ಯಾರೇಜ್. ಇಟ್ಸ್ ವೆರಿ ಡಿಫಿಕಲ್ಟ್ ಟು ಕೀಪ್ ಇಟ್ ಗೋಯಿಂಗ್. ವಿ ಶುಡ್ ಟ್ರೈ ಅಟ್ ಲೀಸ್ಟ್. ಪ್ರಯತ್ನ ಮಾಡದೆ ಅನ್ನೋ ಸಮಾಧಾನ ಇರಬೇಕು. ಅದರಲ್ಲೂ ಮಕ್ಕಳನ್ನ ಇಟ್ಕೊಂಡು ಎಷ್ಟು ಸುಲಭವಾಗಿ ಆಚೆ ಹೊರಟೋಗ್ತಾರೆ ಆ ಮಕ್ಕಳು. ಅವ್ರೇನು ಮಾಡಿದ್ದಾರೆ ಅಲ್ವಾ? ಆ ಮಕ್ಕಳೇನು ತಪ್ಪು ಮಾಡಿ, ಅವ್ರಿಗೆ ಆ ಮನೆ ಕೊಡಬೇಕಾಗಿರುವ ಧರ್ಮ ನಿಮ್ಮದು. ಆ ಮನೆ ಕೊಡ್ತೀವಿ ಅಂತಲೇ ನೀವು ಆ ಮಕ್ಕಳನ್ನ ಹಡ್ದಿರೋದು. ಅಂದಮೇಲೆ ನನ್ನ ಇಷ್ಟ, ನಾನು ಇರಲ್ಲ ಅನ್ನೋದು ಎಲ್ಲ. ಯಾರ ಜೊತೆ ಬದುಕೋದು ಕಷ್ಟ, ಒಂಟಿಯಾಗಿ ಬದುಕೋದು ಕಷ್ಟ. ಎಲ್ಲವೂ ಕಷ್ಟವೇ ಈ ಪ್ರಪಂಚದಲ್ಲಲ್ವಾ? ಈ ಗಂಡ ಬಿಟ್ಟು ಇನ್ನೊಬ್ಬ ಗಂಡ, ಅಥವಾ ಈ ಹೆಂಡತಿ ಬಿಟ್ಟು ಇನ್ನೊಬ್ಬ ಹೆಂಡತಿ ಅಂದ್ರೆ ಅಲ್ಲೂ ಪ್ರಾಬ್ಲಮ್ಸ್ ಇರುತ್ತೆ. ಆಯ್ತು ನನಗೆ ಮದುವೆನೇ ಬೇಡ, ನಾನು ಒಂಟಿಯಾಗಿದ್ದು ಬಿಡ್ತೀನಿ, ಅಲ್ಲೂ ಸಮಸ್ಯೆ ಇದೆ. ಸಂಜೆ ಮನೆಗೆ ಬಂದಾಗ ಬ್ಯಾಗ್ ಹಾಕೊಂಡು, ಈಗ ಅನೇಕರು ಮಾಡ್ತಾರಲ್ಲ, ಮದುವೆ ಆಗಲ್ಲ, ಮಕ್ಕಳು ಮಾಡ್ಕೊಳ್ಳಲ್ಲ. ಸಂಜೆ ಬ್ಯಾಗ್ ಹಾಕೊಂಡು ಮನೆಗೆ ಬಂದಾಗ ಯಾರೂ ಇರಲ್ಲ. ನೀವು ಸಾಕಿರೋ ಯಾವುದೋ ಬೇಕೋ ನಾಯಿನೋ ಯಾವುದೋ ನಿಮ್ಮನ್ನು ಸ್ವಾಗತ ಮಾಡುತ್ತೆ. ಅದು ಪ್ರೀತಿ ತೋರಿಸ್ಬೋದು. ಮಾತಾಡುತ್ತಾ ನಿಮ್ಮ ಹತ್ರ? ಮಾತಾಡೋದ್ವಲ್ಲ. ಪ್ರೀತಿ ತೋರಿಸ್ತವೆ ಅಲ್ವಾ? ನಾವು ಸಾಕುವಂಥ ಪ್ರಾಣಿಗಳು ನಮಗೆ ಪ್ರೀತಿ ತೋರಿಸ್ತವೆ. ಆ ಪ್ರೀತಿ ಸಾಕಾ? ಹೇಳ್ಕೊಳಕ್ಕೊಂದು ಜಾಗ ಬಿಡುವ. ಕಷ್ಟನೋ ಸುಖನೋ, ಯಾವುದೋ ಗೆಲುವು ಸೋಲು, ಹೇಳ್ಕೊಳಕ್ಕೊಂದು ಜಾಗ ಬೇಕಲ್ಲ. ಸೊ ಯಾರೂ ಬೇಡ, ಒಂಟಿಯಾಗಿದ್ದು ಬಿಡ್ತೀನಿ ಅಂದ್ರೆ ಅದು ಕಷ್ಟ. ಏನೋ ಒಂದು ಕೆಮ್ಮು ಜ್ವರ ಅಂದ್ರೆ ನೀವು ಯಾರಿಗೆ ಫೋನ್ ಮಾಡ್ತೀರಾ? ಆ್ಯಂಬುಲೆನ್ಸ್ಗೆ ಫೋನ್ ಮಾಡ್ತೀರಾ? ಜೊತೆಲಿ ಯಾರಾದ್ರೂ ಆಸ್ಪತ್ರೆಗಾದ್ರೂ ಕರ್ಕೊಂಡು ಹೋಗ್ತಾರೆ. ಹಾಗೆ ಮಕ್ಕಳೇ ಬೇಡ ಅನ್ನೋ ಒಂದು ನಿರ್ಧಾರ. ನಾವು ಕೆರಿಯರ್ ಭಾಳ ಮುಖ್ಯ, ಮಕ್ಕಳು ಬೇಡ. ಈ ಕೆರಿಯರ್ ಸಾಯೋವರೆಗೂ ಇರುತ್ತಾ? 50ಕ್ಕೂ 60ಕ್ಕೂ ಕೆರಿಯರ್ಗೆ ಒಂದು ಡೌನ್ ಟ್ರೆಂಡ್ ಬರುತ್ತಲ್ವೇ ನಮ್ಮ, ಒಂದು ಸರಿಯಾಗಿ ಶುರುವಾಗತ್ತೆ. ಅವಾಗ ಏನು ಮಾಡ್ತೀರಾ? ಯಾಕೆ ಮಕ್ಕಳು ಮಾಡ್ಕೋತಾ ಇದ್ರು, ಅಥವಾ ಯಾಕೆ ಮಕ್ಕಳು ಮಾಡ್ಕೋಬೇಕು ಅಂದರೆ, ನೀವು ನಿಮಗೆ 60 ಆದಾಗ ಆ ಮಕ್ಕಳಿಗೆ ವಯಸ್ಸು ಬಂದಿರ್ತಾರೆ, ಅವ್ರದ್ದೊಂದು ಭವಿಷ್ಯ ಇರುತ್ತೆ, ಸಮಥಿಂಗ್ ಟು ಲುಕ್ ಫಾರ್ವರ್ಡ್ ಟು. ಇಲ್ಲಾಂದ್ರೆ ಏನಿದೆ ಲೈಫಲ್ಲಿ ಅಲ್ವಾ? ದಿಸ್ ಹ್ಯಾಸ್ ಟು ಗೋ ಆನ್, ದಿಸ್ ಚೈನ್ ಹ್ಯಾಸ್ ಟು ಕಂಟಿನ್ಯೂ. ಹಾಗಾಗಿ ನನಗೆ ಇದೆಲ್ಲ ಭಾಳ ಆಶ್ಚರ್ಯ ಅನಿಸುತ್ತೆ ಇವತ್ತಿನ ಒಟ್ಟು, ದ ವೇ ದೇ ಯಂಗ್ಸ್ಟರ್ಸ್ ಬಿಹೇವ್. ಬಟ್ 10,000 ವರ್ಷದಿಂದ ಈ ಒಂದು ನಾಗರಿಕತೆ ಇದೆ, ಈ ಭಾರತೀಯ ನಾಗರಿಕತೆ ಇದೆ ಅಂದರೆ ದೇ ವರ್ ನಾಟ್ ಫೂಲ್ಸ್ ರೀ. ಎಲ್ಲ ನೀವು ಮಾಡೋ ಅಷ್ಟನ್ನು ಅವ್ರು ಪ್ರಯತ್ನ ಮಾಡಿ ಬಿಟ್ಟಿರ್ತಾರೆ. ಹೌದು, ದೇ ವರ್ ನಾಟ್ ಫೂಲ್ಸ್ ಅಲ್ಲ. 10,000 ವರ್ಷದಿಂದ ಈ ಒಂದು ನಾಗರಿಕತೆ ಹಾಗೇ ಜೀವಂತವಾಗಿದೆ. ನಾವು ರಾಮಾಯಣ ಮಹಾಭಾರತ ಎಲ್ಲ ಹೇಳ್ತೀವಿ ಅಂದರೆ, ಮಹಾಭಾರತ ಅನ್ನೋದು ಸುಮಾರು 6,000 ವರ್ಷದ ಹಿಂದೆ ನಡೆದಿದ್ದು, ರಾಮಾಯಣ ಅದಕ್ಕೂ ಮುಂಚೆ ನಡೆದಿದ್ದು. ಸೊ ಅಷ್ಟು ದೀರ್ಘಕಾಲದಿಂದ ಮನುಷ್ಯರು ಈ ಭೂಮಿ ಮೇಲೆ ಬದುಕ್ತಾ ಇದ್ದಾರಲ್ಲ, ಅವರೇನು ದಡ್ರಲ್ವಲ್ಲ.
ಸೊ ಹಂಗಾಗಿ ನಾವೇ ಬುದ್ಧಿವಂತರು ಅಂತ ಅನ್ಕೊಳ್ಳೋದು, ಮತ್ತು ಈ ಫೋನ್ನಲ್ಲಿ ಈ ಲ್ಯಾಪ್ಟಾಪಲ್ಲಿ ಪ್ರಪಂಚ ಇದೆ ಅನ್ಕೊಳ್ಳೋದು. ಎಸ್, ಏನು ಕೊಡುತ್ತೆ ಈ ವರ್ಚುವಲ್ ಬದುಕು? ಈ ನಡುವೆ ಎಲ್ಲರೂ ವಿಡಿಯೋದಲ್ಲೇ ಸಂಸಾರ ಮಾಡ್ತಾರೆ. ಗೊತ್ತಿಲ್ಲ ನನಗೆ, ಅದು ಅನುಕೂಲ ಹೌದು, ಆದರೆ ಅದು ಕೊನೆ ಅಲ್ಲ. ಒಂದು ಮನುಷ್ಯರ ಸಂಬಂಧ ಅದು ಬಿಗಿಯಾಗಿದ್ದರೆ ಒಂದು ಅರ್ಥ ಇರುತ್ತೆ ಬದುಕಿಗೆ. ಏನಿಲ್ಲ ಅಂದರೆ ಬರೀ ಫೋನಲ್ಲಿ, ಲ್ಯಾಪ್ಟಾಪಲ್ಲಿ, ಟಿ ವಿಯಲ್ಲಿ ಪ್ರಪಂಚ ಅಡಗಿಲ್ಲ. ನಾವು ಕಳೆದು ಹೋಗ್ಬಾರ್ದು. ಎಷ್ಟೋ ಸರ್ತಿ ಅನ್ಕೋತೀವಿ ಇದು. ಮತ್ತೆ ಇದೇನೋ ಯಾವುದೋ ಬರೀ ಶ್ರೀಮಂತರ ಸಮಸ್ಯೆ ಅಲ್ಲ, ಹೌದು, ಎಲ್ಲರ ಸಮಸ್ಯೆ. ಇವತ್ತು ಯಾರ ಕೈಯಲ್ಲಿ ಸ್ಮಾರ್ಟ್ ಫೋನ್ ಇಲ್ಲ ಅಲ್ವಾ? ಹಿಂದೆ ಎಲ್ಲ ಆಕಾಶ ನೋಡ್ತಾ ಇದ್ದ ರೈತನೇ ಈಗ ಸ್ಮಾರ್ಟ್ ಫೋನಲ್ಲಿ ನಾಳೆ ಏನಾಗುತ್ತೆ, ಮಳೆ ಯಾವಾಗ ಬರುತ್ತೆ, ಬಿಸಿಲು ಯಾವಾಗ ಬರುತ್ತೆ ಅಂತ ಸ್ಮಾರ್ಟ್ ಫೋನಲ್ಲಿ ನೋಡೋ ಕಾಲ ಬಂದ್ಬಿಟ್ಟಿದೆ. ಅದು ಸಹಕಾರಿ ಅಷ್ಟೇ, ಅದನ್ನು ನಾವು ಸದ್ಬಳಕೆ ಮಾಡ್ಕೋಬೇಕೇ ವಿನಃ ಅದನ್ನ ನೆಚ್ಕೊಂಡು ಬದುಕಕ್ಕಾಗಲ್ಲ. ಸಾವಿರಾರು ವರ್ಷಗಳು ಬದುಕಿದಾರಲ್ಲ. ಈ ಸ್ಮಾರ್ಟ್ ಫೋನ್ ಅನ್ನೋದು ಕೇವಲ 15-20 ವರ್ಷಗಳ ಒಂದು ಇದು ತಾನೆ ಅಲ್ವಾ, ಆವಿಷ್ಕಾರ ತಾನೆ. ಅದಕ್ಕೆ ಸಾವಿರಾರು ವರ್ಷಗಳು ಮನುಷ್ಯ ಬದುಕಿದ್ರಲ್ಲ. ಹೇಗೆ ಮಳೆ ಬೆಳೆ ಎಲ್ಲ ಹೇಗೆ ಬರ್ತಾ ಇತ್ತು ಅವಾಗ, ಹೇಗೆ ರೈತರು ಕೆಲಸ ಮಾಡ್ತಾ ಇದ್ರು, ಅಥವಾ ಹೇಗೆ ಮನೆಯಲ್ಲಿ ಹೆಣ್ಮಕ್ಳೆಲ್ಲ ಇತ್ತು. ಇವತ್ತೇನು ಎಲ್ಲರೂ ಕೈಯಲ್ಲಿ ಫೋನ್ ಇಟ್ಕೊಂಡು ಕೂತ್ಕೊಳ್ಳೋದು. ಊಟಕ್ಕೆ ಕೂತಾಗ ನಮ್ಮ ತಂದೆ, ನಾವೆಲ್ಲ ಹಿಂದೆ ಎಲ್ಲ ನಾವು ಓದೋದು ಹುಚ್ಚು ಅಲ್ವಾ. ಈಗ ಬಿಡಿ, ಈಗ ಓದೋದೇ ಇಲ್ವಲ್ಲ ಮಕ್ಕಳೆಲ್ಲ. ಗೂಗಲ್, ಚಾಟ್ GPT. ಎಸ್ಸೆ ಬರೀ ಅಂದ್ರೆ ಚಾಟ್ GPT ಅಂತೆ. ಅಂದ್ರೆ ನಮಗ್ ಭಗವಂತ ಕೊಟ್ಟರು ಇದನ್ನೆಲ್ಲ ಏನ್ ಮಾಡೋದು, ಕೂಡ ಹಾಕೊಂಡು ಯೂಸೇ ಆಗದೆ ಇದ್ರೆ ಅದಕ್ಕೆ ಹಿಡಿದೋಗುತ್ತಷ್ಟೇ. ನಮ್ಮ ತಂದೆ ಹಿಂದೆ ಎಲ್ಲ ನಾವು ಊಟಕ್ಕೆ ಕೂತಾಗ ಅವ್ರು ಸಾಯೋವರೆಗೂ ಅದನ್ನ ಅವ್ರು ಮಾಡೋದು. ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ಬೇಕು. ಊಟಕ್ಕೆ ಕೂತಾಗ ಬುಕ್ ಇಟ್ಕೊಂಡು ಹಿಂಗೆ ಬರ್ತಾ ಇದ್ವಿ ನಾವು. ಕತೆ ಪುಸ್ತಕನೋ, ಟೆಕ್ಸ್ಟ್ ಬುಕ್ಕೋ, ಏನೋ ಒಂದು ಕಾಮಿಕ್ಕೋ ಏನೋ ಒಂದು ಫಸ್ಟ್ ಕಿತ್ತಿಡೋರು ಊಟ ಮಾಡೋನವ್ರು. ಏನು ಮಾಡ್ತಾ ಇದೀವಿ ಅದ್ರಲ್ಲಿ ಕಾನ್ಸಂಟ್ರೇಟ್ ಮಾಡುವಂತ. ಈಗ ಹಂಗಾಗಿದೆಯೇ, ಫಸ್ಟ್ ಆಫ್ ಆಲ್ ಯಾರು ಒಟ್ಟಿಗೆ ಕೂತ್ಕೊಳ್ಳಲ್ಲ. ಹಾಗೆ ಒಟ್ಟಿಗೆ ಕೂತಿದ್ರು ಎಲ್ಲರೂ ಏನ್ ತಿಂತಾ ಇದೀವಿ ಅಂತಲೂ ಗೊತ್ತಿಲ್ಲ. ಫೋನಲ್ಲಿ ಏನೋ ನಡೀತಾ ಇರುತ್ತೆ, ಎಲ್ಲಿ ಹೋಗುತ್ತದು. ಸೊ ವಿ ನೀಡ್ ಟು ಯೂಸ್ ಆಲ್ ದ ಟೆಕ್ನಾಲಜಿ ದಟ್ ಇಸ್ ದೇರ್. ನಾನು ಟೆಕ್ನಾಲಜಿ ವಿರೋಧಿ ಅಲ್ಲ, ಎಲ್ಲವನ್ನೂ ಬಳಸ್ಕೋಬೇಕು. ಈ ಟೆಕ್ನಾಲಜಿ ಇರೋದಕ್ಕೆ ನಿಮ್ಮನ್ನು ನಾನು ಮಾತಾಡಿಸ್ತಾ ಇರೋದು. ಹಾಗಾಗಿ ಟೆಕ್ನಾಲಜಿ ಬಗ್ಗೆ ನನಗೆ ಗೌರವ ಇದೆ, ಆದರೆ ಅದೇ ಪ್ರಪಂಚ ಅಲ್ಲ. ಹೌದು, ಓಕೆ. ಆ್ಯಂಡ್ ಮ್ಯಾಮ್, ಲೈಫಲ್ಲಿ ಒಬ್ಬ ವ್ಯಕ್ತಿ ತಗೊಳ್ಬೇಕಾದಂತಹ ಮೇಜರ್ ಡಿಸಿಷನ್ ಅಂದರೆ ಇಟ್ ಇಸ್ ಅಬೌಟ್ ಚೂಸಿಂಗ್ ಅ ಲೈಫ್ ಪಾರ್ಟ್ನರ್. ಲೈಫ್ ಮೇಲೇನೋ ಹೋಗ್ಬೋದು, ಟಪ್ ಅಂತ ಕೆಳಗೋ ಬೀಳ್ಬೋದು. ಸೊ ಯು ಹ್ಯಾವ್ ಗಾಟ್ ಒನ್ ಆಫ್ ಅಮೇಝಿಂಗ್ ಪಾರ್ಟ್ನರ್ ಅವಿನಾಶ್ ಸರ್. ಸೊ ನಿಮ್ಮ ಕಾಲದ ಡೇಟಿಂಗ್ ಸೀನ್ಸ್ ಹೇಗಿತ್ತು ಆ್ಯಂಡ್ ಹೌ ಇಸ್ ಯುವರ್ ಮ್ಯಾರೇಜ್ ಲೈಫ್? ವಾಟ್ ಈಸ್ ದ ಪ್ರಿನ್ಸಿಪಲ್ ಯು ಆರ್ ಯೂಸಿಂಗ್ ಇನ್ ಮ್ಯಾರೇಜ್? ನೋಡಿ, ಡೇಟಿಂಗ್ ಅನ್ನೋದು ನಾವು ಹೆಚ್ಚೇನು ಮಾಡಿಲ್ಲ. ನಾನು 8-9ನೇ ವಯಸ್ಸಿನಲ್ಲಿ ನಾನು ಮೊದಲು ಆ್ಯಕ್ಟಿಂಗ್ ಮಾಡೋಕ್ಕೆ ಹೋದಾಗ GV ಹತ್ರ ಇವರೆಲ್ಲ ಚಾನ್ಸ್ ಕೇಳ್ಕೊಂಡು ನಿಂತಿದ್ದ ಜನಗಳು. ಇವರಾಗಲಿ, ದೇವರಾಜ್ ಆಗಲಿ, ಎಲ್ಲರೂ ನಾನು ಅವಾಗ ನೋಡಿದ ನೆನಪು ನನಗೆ. ದೇ ವರ್ ಆಲ್ ಸ್ಟ್ರಗ್ಲಿಂಗ್ ಆ್ಯಕ್ಟರ್ಸ್ ಅಟ್ ದಟ್ ಟೈಮ್. ಮಚ್ ಲೇಟರ್ ವಿ ಮೆಟ್ ಆ್ಯಂಡ್ ನಮ್ಮ ತಾಯಿನೇ ಪ್ರಪೋಸ್ ಮಾಡಿದ್ದು ಮದುವೆ ಆಗ್ಬಿಡಿ ಅಂತ. ಅವ್ರು ನನಗಿಂತ ವಯಸ್ಸಿನ ಅಂತರ ತುಂಬ ಇದೆ. ವಯಸ್ಸಿನ ಅಂತರದಿಂದ ನಿಮಗೆ ತೊಂದರೆ ಆಗಿಲ್ವ ಅಂದರೆ ಆಗಿದೆ, ಆದರೆ ನಿಭಾಯಿಸಲಾರದ ತೊಂದರೆಗಳು ಯಾವುದೂ ಆಗಿಲ್ಲ. ಹಾಗೆ ಅದಕ್ಕೆ ತಾನೇ ಒಟ್ಟಿಗಿದ್ದೀವಿ. ನಿಭಾಯಿಸೋಕ್ಕಾಗದೇ ಇದ್ರೆ ಬೇರೆ ಬೇರೆ ಆಗ್ಬಿಡ್ತಾ ಇದ್ವಲ್ಲ. ಹಾಗಾಗಿ ನಾನು ತುಂಬ ಈ ಪ್ರೀತಿ ಪ್ರೇಮ ಕಾಂಪೌಂಡ್ ಹಾರ್ಕೊಂಡು ಓಡೋಗೋದು, ಅಪ್ಪ ಅಮ್ಮನಿಗೆ ಹೇಳದೆ ಓಡೋಗ್ಬಿಡೋದು, ಈ ಥರದ್ದೆಲ್ಲ ಮಾಡುವಂತಹ ಪ್ರೀತಿಯನ್ನು ನಾನೇನು ಮಾಡಲಿಲ್ಲ. ಅವಿನಾಶ್ನ ಮಾಡಲಿಲ್ಲ, ಅವರು ನನ್ನನ್ನು ಮಾಡಲಿಲ್ಲ ಅನ್ಕೋತೀನಿ. ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಚರ್ಚೆ ಮಾಡಿ ಮದುವೆ ಆಗೋಣ ಅನ್ನೋದೇ. ಯಾಕೆಂದರೆ ಸುದೀರ್ಘವಾಗಿರಬೇಕು ಅಂದರೆ ಇದೆಲ್ಲವೂ ಅಗತ್ಯ. ಆವತ್ತಿನ ಕ್ಷಣಕ್ಕೆ ಆಗೋ ಪ್ರೀತಿ ಅದು ಎಷ್ಟು ವರ್ಷ ಇರುತ್ತೆ ಅನ್ನೋದನ್ನೆಲ್ಲ ಯೋಚನೆ ಮಾಡಬೇಕು. ಬದುಕು ಅನ್ನೋದು ಒಂದಿನದ್ದಲ್ವಲ್ಲ, ಜೀವನ ಪರ್ಯಂತ. ಅಟ್ಲೀಸ್ಟ್ ನಮ್ಮ ನಂಬಿಕೆಗಳು ನಾನು ಹೇಳ್ತಾ ಇರೋದು, ಈ ಸಮಾಜದಲ್ಲಿ ಇರುವ ನಂಬಿಕೆ ಏನು, ಮದುವೆ ಆದರೆ ಜೀವನ ಪರ್ಯಂತ ಅನ್ನೋದು. ಅದು ಯಾವುದೋ ಕಾರಣಗಳಿಗೆ ಮುರಿಯುತ್ತೆ ಅನ್ನೋದು ಬೇರೆ, ಅದರ ಜೀವನ ಪರ್ಯಂತ ಇರಬೇಕು ಅಂದ್ಕೊಂಡೇ ಮದುವೆ ಆಗ್ತೀವಲ್ವ. ಹಾಗಾಗಿ ನಾವು ಹೆಚ್ಚು ಒತ್ತು ಕೊಟ್ಟಿದ್ದು ಅಂತ ನನಗನ್ಸುತ್ತೆ, ಇಬ್ರಿಗೂ ಒಂದೇ ಸಮನಾದ ಆಸಕ್ತಿಗಳಿವೆಯಾ, ಅಥವಾ ಇವರು ಉತ್ತರ ಧ್ರುವ ಅಂದರೆ ಅವ್ರು ದಕ್ಷಿಣ ಧ್ರುವ. ಕೆಲವ್ದು ಆಗುತ್ತೆ ಗೊತ್ತಾ, ಕೆಲವು ವಿಚಾರಗಳಲ್ಲಿ ಕಂಪ್ಲೀಟ್ಲಿ ಅಪೋಸ್ಡ್ ವ್ಯೂಸ್ ಇರುತ್ತೆ. ಹಾಗಿದ್ದಾಗ ಕಷ್ಟ. ಕೆಲವೊಂದನ್ನು ನಾವು ಮೈಗೂಡಿಸ್ಕೋಬೋದು, ಕೆಲವೊಂದು ಬೇಸಿಕ್ ನೇಚರ್ ಇರುತ್ತಲ್ಲ, ಹಾಗಿದ್ದಾಗ ಕಷ್ಟ. ನಾವು ವಿ ಹ್ಯಾಡ್ ಕಾಮನ್ ಇಂಟ್ರೆಸ್ಟ್. ಐ ಥಿಂಕ್ ದಟ್ಸ್ ವಾಟ್ ಲೆಡ್ ಟು ಅ ಫ್ರೆಂಡ್ಶಿಪ್ ಬಿಫೋರ್ ಲವ್. ಫ್ರೆಂಡ್ಶಿಪ್ ಇಸ್ ಇಂಪಾರ್ಟೆಂಟ್, ವಿಚ್ ಇಸ್ ದೇರ್ ಟುಡೇ ಆಲ್ಸೋ. ಹಾಗಾಗಿ ನನಗನ್ಸುತ್ತೆ ನಾವು ಆ ಲೈಫ್ ಪಾರ್ಟ್ನರ್ ಅನ್ನೋರು ಫ್ರೆಂಡ್ ಆಗಿರ್ಬೇಕು ನಾವು ಮೊದಲು. ನಾನು ನಿನ್ನೆ ಯಾರಿಗೂ ಹೇಳ್ತಾ ಇದ್ದೆ, ಅವಿನಾಶ್ ನನಗಿಂತ 15 ವರ್ಷ ದೊಡ್ಡವರು ಅಂತ ಹೇಳಿದ್ನಲ್ಲ, ನೀವು ಅದು ಇದು ಅಂತೆಲ್ಲ ಬಹುವಚನದಲ್ಲಿ ಮಾತಾಡ್ಸುವಾಗ ನಾವಿಬ್ಬರು ಫ್ರೆಂಡ್ಸ್ ಆಗಿರ್ಬೇಕು ಅಂದ್ರೆ ನೀವು ಬನ್ನಿ ಹೋಗಿ ಎಲ್ಲ ಹೇಳಬಾರ್ದು ಅಂತ. ಯು ಶುಡ್ ಟ್ರೀಟ್ ಮೀ ಆಸ್ ಅನ್ ಈಕ್ವಲ್.
ನೀನು ನಾನು ಈ ಸೊ ಅವಾಗ ಏನಾಗುತ್ತೆ ಸಿಂಗ್ಯುಲರ್ಗೆ ಬಂದಾಗ ಅಷ್ಟರ ಮಟ್ಟಿಗೆ ನಮಗೆ ಆ ವೆಯ್ಟ್ ಕಮ್ಮಿ ಆಗುತ್ತೆ ತಲೆ ಮೇಲಿರೋ ಭಾರ. ಹಾಗೆ ಒಂದೊಂದೇ ನಾವೇ ಹುಡುಕೊಂಡು ಹೋಗೋದು ಇದುವರೆಗೂ ಚೆನ್ನಾಗಾಗಿದೆ. ನಾವು ಬಹಳ ದೊಡ್ಡ ಡಿಫ್ರೆನ್ಸ್ ಅಂತ ಯಾವ ವಿಷಯಕ್ಕೂ ಬಂದಿಲ್ಲ. ಈವನ್ ಐಡಿಯಾಲಜಿಕಲಿ ನಮಗೇನು ಆ ಥರದ್ದು ತುಂಬ ಅವರು ಬೇರೆ ಅವರು RSS ಅಲ್ಲಿ ಚಿಕ್ಕ ವಯಸ್ಸಿಂದ RSSನ ಸಂಪರ್ಕ ಇದೆ. ಅವರೆಲ್ಲ ಶಾಖೆಗೆ ಹೋಗೋರು. ಅವ್ರ ಅಣ್ಣ RSSನಲ್ಲಿ ಬಹಳ ಸಕ್ರಿಯವಾಗಿ ತೊಡಗಿದವರು. ಅವ್ರ ಅಣ್ಣಂದ್ರೆ ಎಲ್ಲರೂ ಅವ್ರ ಮನೆಯವರು ಎಲ್ಲರೂ ಸಂಘ ಪರಿವಾರದಲ್ಲಿ ಬಹಳ ಸಕ್ರಿಯವಾಗಿದ್ದರಿಂದ ನಮ್ಗೆ ಐಡಿಯಾಲಜಿಕಲಿನೂ ಹೆಚ್ಚೇನು ವ್ಯತ್ಯಾಸ ಇಲ್ವೇ ಇಲ್ಲ. ಕೆಲವು ಮನೆಗಳಲ್ಲಿ ಅದಾಗುತ್ತೆ ಅಲ್ವಾ, ಹೆಂಡತಿ ಕಾಂಗ್ರೆಸ್ ಗಂಡ BJP ಎಲ್ಲ ಇರುತ್ತೆ. ನಮ್ಮ ಮನೇಲಿ ಐಡಿಯಾಲಜಿಕಲಿನೂ ಆ ಸಮಸ್ಯೆ ಇಲ್ಲ. ಮತ್ತು ಸಿನಿಮಾ ಅನ್ನುವಂತಹ ನಮ್ಮನ್ನ ಒಂದು ಜೊತೆಗಿಡುವಂತಹ ಒಂದು ವಿಷಯ ಇದೆ. ಅದು ನಮ್ಮಿಬ್ಬರಿಗೂ ಬಹಳ ಪ್ರೀತಿಯ ವಸ್ತು ಸಿನಿಮಾ ಅನ್ನುವಂಥದ್ದು. ಹಾಗಾಗಿ ಕಾಮನ್ ಇಂಟ್ರೆಸ್ಟ್ ಐ ಥಿಂಕ್ ಇಸ್ ವಾಟ್ ಕೆಪ್ಟ್ ಮ್ಯಾರೇಜ್ ಅಲೈವ್. ಆ್ಯಂಡ್ ಇವತ್ತು ಈ ಸ್ತ್ರೀವಾದ ಅದು ಇದು ಸ್ತ್ರೀ ಹಕ್ಕುಗಳು ಅದೆಲ್ಲ ಈ ಕಳೆದ ಏನು ಹೇಳ್ತಾರೆ 100 ವರ್ಷಗಳಲ್ಲಿ ಇದನ್ನೆಲ್ಲ ಪ್ರತಿಪಾದಿಸ್ತಾ ಬಂದಿದ್ದಾರೆ ಹೆಣ್ಮಕ್ಳು. ನನಗೆ ಒಂದು ಮದುವೆಯಲ್ಲಿ ಮೊದಲು ಬೇಕಾಗಿರೋದು ನನಗೆ ಗೌರವ ಅನ್ನುವಂಥದ್ದು. ಎಷ್ಟೋ ಹೆಣ್ಮಕ್ಳು ಆ ಗೌರವದ ಕೊರತೆಗೆ ಆಚೆ ಹೋಗ್ತಾರೆ. ಅಂದರೆ ಗಂಡ ಆದವನು ಗೌರವ ಕೊಡೋದಿಲ್ಲ ಹೆಣ್ಮಕ್ಳು. ನಮಗೆ ಅವಿನಾಶ್ ವಿಷಯದಲ್ಲಿ ಅವರು ನನಗಿಂತ ಬೇರೆ ಜನ್ರೇಷನ್ನವರಾದರೂ ಕೂಡ ಆ ಥರದ ಸಮಸ್ಯೆ ಯಾವತ್ತೂ ಬಂದಿಲ್ಲ. ನೀನು ಇಂಥದ್ದನ್ನೇ ಮಾಡಬೇಕು ಅಂತ ಅವ್ರು ನನಗೆ ಯಾವತ್ತು ಡಿಕ್ಟೇಟ್ ಮಾಡಿಲ್ಲ. ಮತ್ತೆ ಒಂದು ಇವತ್ತು ಅದು ಕಡಿಮೆ ಆಗಿದೆ. ಬಟ್ ನಾವು ಮದುವೆ ಆಗಿದೆ 24 ವರ್ಷದ ಹಿಂದೆ. ಅವಾಗ ಏನಿತ್ತು, ಮದುವೆ ಆದ ತಕ್ಷಣ ಆ್ಯಕ್ಟಿಂಗ್ ಮಾಡೋದು ನಿಲ್ಲಿಸ್ಬೇಕು ಹೆಣ್ಮಕ್ಳು. ಹೆಚ್ಚಿನ ಪಾಲು ಹೆಣ್ಮಕ್ಳು ಅದನ್ನು ಮಾಡ್ತಾ ಇದ್ರು. ನಮ್ಮಿಬ್ಬರ ಮಧ್ಯೆ ಆ ಚರ್ಚೆನೇ ಬಂದಿಲ್ಲ. ವಿ ಹ್ಯಾವ್ ನಾಟ್ ಇವನ್ ಡಿಸ್ಕಸ್ಡ್ ಇಟ್. ಇದೇನಂತಾರೆ, ಶೂಟಿಂಗ್ ಮಾಡ್ತಾ ಇದ್ವಿ, ಮದುವೆ ಆಯಿತು. ಮದುವೆ ಆದ ಮಾರನೇ ದಿನ ಇಬ್ಬರು ಶೂಟಿಂಗ್ ಹೋದ್ವಿ. ಅವ್ರು ನೀನು ಮಾಡಬೇಕು ಅಂತಲೂ ಹೇಳಿಲ್ಲ, ಮಾಡಬಾರ್ದು ಅಂತಲೂ ಹೇಳಿಲ್ಲ. ದಟ್ ವೇ ಹಿ ವಾಸ್ ಎ ವೆರಿ ಫಾರ್ವರ್ಡ್ ಥಿಂಕಿಂಗ್. ಯಾವತ್ತೂ ಬಂದಿಲ್ಲ. ಮತ್ತು ಈಗ ಆ್ಯಕ್ಟಿಂಗ್ ಅಂದರೆ ಏನಾಗುತ್ತೆ ನಿಮಗೆ, ಎಲ್ಲಿ ಗಂಡಸರಿಗೆ ಅಥವಾ ಎಲ್ಲಿ ಅವ್ರಿಗೆ ಹಿಂಜರಿಕೆ ಯಾವಾಗ ಆಗುತ್ತೆ, ಗಂಡ ಆದವ್ರಿಗೆ ಬೇರೆ ಬೇರೆ ಜನಗಳ ಜೊತೆ ಬೆರೆಯುವಂಥದ್ದು, ಹತ್ರ ನಿಂತ್ಕೊಂಡು ಪಾತ್ರ ಮಾಡುವಂಥದ್ದು, ಆ ಥರದ್ದೆಲ್ಲ ಇದ್ದಾಗ ಒಂದು ಸಣ್ಣದೊಂದು ಭಯ ಇರುತ್ತೆ ಅಥವಾ ಸಣ್ಣದೊಂದು ಹಿಂಜರಿಕೆ ಇರುತ್ತೆ. ಅದು ಇರಲೇ ಇಲ್ಲ ಅವ್ರ ಹತ್ರ. ಅವರು ಹಿ ಟ್ರೀಟೆಡ್ ಇಟ್ ಆಸ್ ಎ ಪ್ರೊಫೆಷನ್. ಇದೊಂದು ವೃತ್ತಿ. ಎಲ್ಲರೂ ಆಫೀಸ್ಗೆ ಹೋಗೋವಾಗ ನಾವು ಶೂಟಿಂಗ್ ಹೋಗ್ತೀವಿ ಹಾಗೆ. ಸೊ ಅದರ ಅವಿನಾಶಕ್ಕೆ ಸಲ್ಲಬೇಕಾಗಿರೋ ಕ್ರೆಡಿಟ್ ನಾವು ಕೊಡಬೇಕಲ್ಲ. ದೇರ್ ಇಸ್ ನೆವರ್ ಬೀನ್ ಡಿಸ್ರೆಸ್ಪೆಕ್ಟ್. ನನ್ನ ಮಾತಿಗಾಗಲಿ ನನಗಾಗಲಿ ಯಾವತ್ತೂ ಅವರು ಅಗೌರವನ ಸೂಚಿಸಿಲ್ಲ. ಹಾಗೆ ಸೂಚಿಸಿದ್ರೆ ಅವತ್ತು ಆಚೆ ಹೊಟ್ಟೋಗ್ತಾ ಇದ್ದೆ ನಾನು ಅಲ್ವಾ ಈ ಮದುವೆಯಿಂದ. ಹಾಗಾಗಿ ಯಾವತ್ತೂ ಅವರು ಅದನ್ನು ಮಾಡಿಲ್ಲ. ಆರ್ಗ್ಯುಮೆಂಟ್ಸ್ ಬಂದಿಲ್ವಾ? ತುಂಬ ಬಂದಿದೆ. ಬಟ್ ಈಗ ಆರ್ಗ್ಯುಮೆಂಟ್ ಮಾಡ್ತೀರಾ? ಇಲ್ಲ, ಮಾಡಲ್ಲ. ಮೊದಲು 5 ವರ್ಷ ಅಷ್ಟೆ. ಆಮೇಲೆ ಗೊತ್ತಾಗ್ಬಿಡುತ್ತಲ್ಲ ನಿಮ್ಗೆ, ಎಲ್ಲಿ ಯಾವುದನ್ನ ಮುಟ್ಟಿದ್ರೆ ಅಲ್ಲಿ ಇದು ಟೆಂಪರೇಚರ್ ರೈಸ್ ಆಗುತ್ತೆ ಅನ್ನೋ ನಮಗೆ ಗೊತ್ತಲ್ವಾ. ಸೊ ಯು ಸ್ಟಾರ್ಟ್ ವರ್ಕಿಂಗ್ ಆನ್ ಇಟ್. ಅದನ್ನ ಮುಟ್ಲಿಲ್ಲ ಅಷ್ಟೇ. ನೀವು ಎಲ್ಲಿಗೆ ಈಗ ಯಾವುದೋ ಒಂದು ಸಬ್ಜೆಕ್ಟು ಅವ್ರು ರೈಸ್ ಆಗ್ತಾರೆ ಅಂತ ಗೊತ್ತು, ಆ ಸಬ್ಜೆಕ್ಟ್ ಮುಟ್ಟದೇ ಇದ್ರೆ ಒಳ್ಳೇದಲ್ಲ. ಅವ್ರ ಅಪ್ಪ ಅಮ್ಮನ ಬಗ್ಗೆ ಏನೋ ಒಂದು ಮಾತಾಡೋದು. ಯಾಕೆ ಮಾತಾಡ್ತೀವಿ ನಾವು? 2 ಕಡೆನೂ ನಾನು ಹೇಳ್ತಾ ಇರೋದು. ಹೆಣ್ಮಕ್ಳು ಅಷ್ಟೇ, ಗಂಡು ಮಕ್ಕಳು ಅಷ್ಟೇ. ಹೆಣ್ಮಕ್ಳು ಅತ್ತೆ ಮಾವನ್ನ ಮಾತಾಡಬೇಕಾಗಿಲ್ಲ, ಗಂಡು ಮಕ್ಕಳು ಅಷ್ಟೇ. ನಿಮ್ಮಪ್ಪ ಏನು ಗ್ರೇಟ್, ಯಾಕೆ ಮಾತಾಡ್ತೀರಾ? ಅವಳು ಯಾವುದೋ ಒಂದು ಮನೆಯಿಂದ ಬಂದಿದ್ದಾಳೆ, ಅವ್ರ ಬಗ್ಗೆ ನಿಮಗೆ ಗೌರವ ಇರಲಿ. ಹೀಗೆ ಆ ಟ್ರಿಗರ್ ಪಾಯಿಂಟ್ಸ್ ನಾವು ಐಡೆಂಟಿಫೈಡ್. ಐ ಥಿಂಕ್ ಅಟ್ಲೀಸ್ಟ್ ಐ ಐಡೆಂಟಿಫೈಡ್. ಅವ್ರ ಬಗ್ಗೆ ನಾನು ಅದನ್ನು ಸಂಪೂರ್ಣ ಹೇಳೋಕ್ಕಾಗಲ್ಲ, ಬಟ್ ಐ ಐಡೆಂಟಿಫೈಡ್ ಆ್ಯಂಡ್ ಐ ಸೆಡ್ ಓಕೆ. ಆ್ಯಂಡ್ ಜೋರಾಗಿ ಯಾರಾದರೂ ಒಬ್ರು ಕಿರಿಸ್ಬಿಟ್ರೆ ಇನ್ನೊಬ್ರು ಸುಮ್ಮನಿರೋದು ಒಳ್ಳೆ. ಸುಮ್ಮನಿರೋದು ಹೌದು, ಕಷ್ಟ. ಈಗದು ಈ ಇದರಲ್ಲೇ ನೋಡ್ತೀವಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಕೊನೆ ಕಾಮೆಂಟ್ ನಂದಾಗಿರ್ಬೇಕು. ಅವ್ರೇನೋ ಅಂದ್ರು, ನಾನೇನೋ ಅಂದೆ, ಅವ್ರೇನೋ ಅಂದ್ರು. ಆದ್ರೆ ಕೊನೆ ಕಾಮೆಂಟ್ ನಂದೇ ಆಗಿರ್ಬೇಕು. ಆರ್ಗ್ಯುಮೆಂಟ್ನ ನಾನೇ ಮುಗಿಸ್ಬೇಕು. ಇದೊಂದು ಇದೆಯಲ್ಲ ಮನುಷ್ಯನಲ್ಲಿ ಒಂದು ಧೋರಣೆ. ಬಿಟ್ಬಿಡ್ಬೇಕು ಅದನ್ನೇ. ಸುಮ್ಮನಾಗ್ಬಿಟ್ರೆ ಅವರು ಸುಮ್ಮನಾಗ್ಬಿಡ್ತಾರೆ. ಎಷ್ಟೊತ್ತು ಒಬ್ಬರೇ ಕಿರ್ಚಕ್ ಸಾಧ್ಯ? ಒಬ್ಬರೇ ಹೇಗೆ ಜಗಳ ಆಡ್ತಾರೆ? ಇನ್ನೊಬ್ರು ಬೇಕಲ್ಲ ಜಗಳ ಆಡಕ್ಕೆ. ಸುಮ್ಮನಾಗ್ಬಿಟ್ರೆ, ಸೈಲೆಂಟಾಗಿ ಆ ಕಡೆ ಹೋಗ್ಬಿಟ್ರೆ. ಮತ್ತೆ ಹೇಳಬೇಕು ಅನ್ಕೊಂಡಿದ್ದು ಎಲ್ಲವನ್ನು ಹೇಳಬೇಕು ಅಂತೇಳಿ ಎಷ್ಟು ಈ ವರ್ಬಲೈಸೇಷನ್ ತಲೆ ಒಳಗಡೆ ಬಂದ ನೋಡಿ, ಹಿಂಗಂದು ಹಂಗಂದು ಎಲ್ಲ ತೀರ್ಸ್ಕೊಂಡ್ಬಿಡ್ಬೇಕು. 5 ನಿಮಿಷ ಬಿಟ್ರೆ ಮರ್ತೇ ಹೋಗಿರುತ್ತೆ ಏನು ಅನ್ಕೊಂಡ್ವಿ ಅಂತ. ಹೌದು. ಸೊ ಎಲ್ಲವನ್ನು ವರ್ಬಲೈಸ್ ಮಾಡಬೇಕು ಅಂತಿಲ್ಲ. ದೀಸ್ ಆರ್ ಆಲ್ ಸ್ಮಾಲ್ ಥಿಂಗ್ಸ್. ನಾನು ಅನುಭವದಲ್ಲಿ ಹೇಳ್ತಾ ಇರೋದು ಅಷ್ಟೇ, ನಾನೇನು ಕಲ್ತ್ಕೊಂಡ ಬಂದೆ ಇದೆಲ್ಲ. ಹೌದು. ಸೊ ಹಾಗಾಗಿ ಪ್ರಯತ್ನಗಳನ್ನ ಮಾಡಿದ್ರೆ ಮ್ಯಾರೇಜಸ್ ಲಾಸ್ಟ್.